ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಈಗ ಆಟ ಆಡೋಣ. ಆಟ 1 minute. 1 ಕ್ವಶನ್. ನನ್ನ ಕಡೆಯಿಂದ ಸ್ವಲ್ಪ ಗೂಗ್ಲಿ ಬೀಲ್ ಎಲ್ಲ ಬರುತ್ತೆ, ಫೇಸ್ ಮಾಡಬೇಕು. ಡಿಫೆನ್ಸ್ ಹೋಗಿದ್ದೀನಿ. 10th ಫೇಲ್. ಯಾಕೆ? 10th ಅಲ್ಲೇ ನೀನು ಆಲ್ ಔಟ್ ಆಗ್ಬಿಟ್ಟ. ಎಷ್ಟು ಅಂದುಂಟು? ಸಣ್ಣ. ಅದೇ ಮಾರ್ಕ್ಸ್ 99. ಓ ಮೈ ಗಾಡ್, ಇನ್ನೊಂದು ರನ್ ನೋಡಿದ್ರೆ ಸೆಂಚುರಿ ಹೊಡಿತಾ ಇದ್ದ. ನಿನಗೆ ಸಂಗೀತದ ವಿಷಯವನ್ನು ಮಾತಾಡಬೇಡ್ರಿ. ನನ್ನ ಅಪ್ಪ ಸತ್ತು ಹೋಗಿದ್ದೆ ಈ ಸಂಗೀತದಿಂದಾಗಿ. ಸಂಗೀತ ನಿಮ್ಮಪ್ಪನ್ನ ಔಟ್ ಮಾಡ್ತಾ. ಹೇಗಂತಂದ್ರೆ ಅಪ್ಪನಿಗೆ ಇಳಿ ವಯಸ್ಸಲ್ಲಿ ಸಂಗೀತ ಕಲಿಬೇಕೆಂಬ ಹುಚ್ಚು. ವೆರಿ ಗುಡ್ ವೆರಿ ಗುಡ್. ಗುರುಗಳ ಹೋಗಿ ಕೇಳಿದ್ರೆ ಗುರುಗಳು ಹೇಳಿದ್ರು ಸಂಗೀತ ಬಹಳ ಸಾಧನೆ ಮಾಡಬೇಕು, ಅದಕ್ಕೆ ನಿರಂತರವಾದ ಅಭ್ಯಾಸ ಬೇಕು. ನೆಟ್ ಪ್ರಾಕ್ಟೀಸ್. ನಿಮ್ಮ ನೆಟ್ ಪ್ರಾಕ್ಟೀಸೇ. ಗುರುಗಳು ಹೇಳಿದ್ರು ನೀರಲ್ಲಿ ಮುಳುಗಿ ಕತ್ತು ತನಕ ಮುಳುಗಿ ಅಭ್ಯಾಸ ಮಾಡಬೇಕು ಅಂದ್ರು. ಕತ್ತುವರೆಗೆ ನೀರಲ್ಲಿ ಮುಳುಗಿ ಅಭ್ಯಾಸ. ಹೌದು. ವೆರಿ ಗುಡ್ ವೆರಿ ಗುಡ್. ಅವತ್ತೇ ಸತ್ತು ಹೋದ್ರಿ ನಮ್ಮಪ್ಪ. ನೀರಲ್ಲಿ ಮುಳುಗಿದ್ರೆ ಸತ್ತೋಗ್ತಾರೆ. ಅಪ್ಪ ಏನ್ ಮಾಡಿದ್ರು ಗೊತ್ತಾ? ಗುರುಗಳು ಹೇಳಿದಾಗೆ ಕತ್ತೊಳಗೆ ನೀರು ಹಾಕಿ ಹಿಂಗೆ ಮುಳುಗಬೇಕಿತ್ತ. ಅವ್ರು ಏನ್ ಮಾಡಿದ್ರು, ಮನೆಯಲ್ಲಿ ಒಂದು ಬಕೆಟ್ ಅಲ್ಲಿ ನೀರು ತಕೊಂಡು ತಲೆಯನ್ನು ಅದಕ್ಕೆ ಮುಳುಗಿಸಿ ಕಾಲ್ ಮೇಲೆ ಮಾಡಿಬಿಟ್ಟು ಮೇಲೆ ನಿಮ್ಮಪ್ಪ ಅನ್ಯಾಯವಾಗಿ ಹಿಟ್ ವಿಕೆಟ್ ಆಗ್ಬಿಟ್ಟ. ನಿನಗೆ ಸಚಿನ್ ತೆಂಡೂಲ್ಕರ್ ಇಷ್ಟನಾ, ಸೌರವ್ ಗಂಗೂಲಿ ಇಷ್ಟ? ನನಗೆ ಸಚಿನ್ ಇಷ್ಟ ಇಲ್ಲ, ಸೌರವ್ ಗಂಗೂಲಿ ಇಷ್ಟ ಇಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಇಷ್ಟ. ಏನು? ನಿನಗೆ ಹೊಟ್ಟೆಲಿ ಹುಟ್ಟುವ ಮಗು ಇಷ್ಟ, ಅಪ್ಪ ಇಷ್ಟನಾ? ಇಲ್ಲಂದ್ರೆ ನೀನು ಈಗಾಗಲೇ ಆಲ್ ಔಟ್ ಆಗಿದ್ಯಾ, ವಿಕೆಟ್ ಅನ್ನ ಕಳ್ಕೊಂಡಿದ್ಯಾ? ಐ ಕಾಂಟ್ ಟಾಲರೇಟ್ ದಿಸ್. ಅಪ್ಪ ಆಲ್ರೆಡಿ ಎಲ್ಲಾ ವಿಕೆಟ್ ಅನ್ನು ಕಳ್ಕೊಂಡು ಜೊತೆ ಮ್ಯಾಚ್ ಆಡಕ್ಕೆ, ಮ್ಯಾಚ್ ಫಿಕ್ಸ್ ಆಗೋದ್ರ ಜೊತೆ ಮ್ಯಾಚ್ ಆಡಕ್ಕೆ ನಾನೇನು ಪಾಕಿಸ್ತಾನದವರಲ್ಲ, ಗ್ರೇಟ್ ಇಂಡಿಯನ್. ನನಗೆ ಈ ಮ್ಯಾಚ್ ಬೇಕಾಗಿಲ್ಲ ಮಗನೇ. ಮಂತ್ರಿಗೆ ಟೈಮ್ ಇದ್ರೆ ಅವ್ರು ಬಂದು ಮ್ಯಾಚ್ ಆಡ್ಕೊಳ್ಳಿ. ನೋಡಿದೀರಾ? ಏನು ಗೊತ್ತಿಲ್ಲ ತರ ಬ್ಯಾಟ್ ಇಟ್ಕೊಂಡು ಕ್ರೀಸ್ ಕಡೆ ಹೋದ್ರು. ನೋಡಿ, ನಾನು ಮ್ಯಾಚ್ ಫಿಕ್ಸಿಂಗ್ ಮಾಡಿಲ್ಲ ಮಾವ. ನನ್ನ ವಿಕೆಟ್ ಮೇಲೆ ಇರೋರಿಗೆ ಸಂಶಯ ಮಾವ. ಅಯ್ಯೋ, ನಾನು ಬ್ಯಾಟಿಂಗು ಮಾಡ್ತಾ ಇದ್ದೆ, ಫೀಲ್ಡಿಂಗು ಮಾಡ್ತಾ ಇದ್ದೆ, ಎಲ್ಲವೂ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ನೀರು ತರ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಆದ್ರೂ ನನ್ನ ಹಿಡ್ಕೋಬಹುದಿತ್ತಲ್ಲ. ಯಾರಿಲ್ಲ ಈ ಗ್ರೌಂಡ್ ಅಲ್ಲಿ, ಅದು ನಿಷ್ಕ್ರಿಯವಾದ ಈ ಪಿಚ್ಚಲ್ಲಿ ನಾನು ಮೊದಲು ಒನ್ ಡೇ ಹೀಗಾಗ್ಬೇಕಪ್ಪ. ಅಡಚಣೆಗಾಗಿ ಕ್ಷಮೆ ಇರಲಿ. ಈ ದಿನ ನಡೆಯಬೇಕಾಗಿದ್ದ ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ಹವಾಮಾನ ವೈಪರೀತ್ಯದಿಂದಾಗಿ ನಾಳೆಗೆ ಮುಂದೂಡಲಾಗಿದೆ.